ನೋಡಿ, ಕೆಲವೊಂದು ಟೈಮು ಪೊಲೀಸರು ಯಾವುದೋ ಒಂದು ಕೇಸನ್ನ ಬೆನ್ನತ್ತಿ ಹೋದಂತ ಸಂದರ್ಭದಲ್ಲಿ ಇನ್ಯಾವುದೋ ಪ್ರಕರಣ ಬಯಲಿಗೆ ಬರುತ್ತೆ. ಅಂಥದ್ದೇ ಕೇಸ್ ಇಲ್ಲೂ ಕೂಡ ಬೆಳಕಿಗೆ ಬಂದಿದೆ. ಇವನೇನ್ ಶಿಕ್ಷಕನ, ಸೈಕೋಪಾತ ಇಲ್ಲ ಶಿಶು ಕಾಮಿನ ಅನ್ನುವಂಥ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ. ಕಾರಣ, ಇಂತಹ ಒಬ್ಬ ಶಿಕ್ಷಕ ನಮ್ಮ ಜೊತೆಗೇನೆ ಇದ್ನ, ನಮ್ಮ ಸಮಾಜದಲ್ಲಿನೇ ಇದ್ನ ಅನ್ನುವಂಥದ್ದು. ಇಂಥ ಶಿಕ್ಷಕರು ಇದ್ರೆ ಹೆಣ್ಣು ಮಕ್ಕಳನ್ನ ಓದೋದಕ್ಕೆ ಕಳಿಸೋದಾದ್ರೂ ಹೇಗೆ? ಹೆಣ್ಣೊಂದು ಕಲಿತ್ರೆ ಶಾಲೆಯೊಂದು ತೆರೆದಂತೆ ಅಂತ ಪ್ರತಿಯೊಬ್ಬರು ಕೂಡ ಅನ್ಕೊಳ್ತಾರೆ. ಹೆಣ್ಣು ಹುಟ್ಟಿದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಅನೇಕರು ಸಂಭ್ರಮ ಪಟ್ಟು ಹೆಣ್ಣು ಮಕ್ಕಳನ್ನ ಓದೋದಕ್ಕೆ ಕಳಿಸ್ತಾರೆ. ಹಿಂದಿನಿಂದ ಇದ್ದಂಥದ್ದು ಹೆಣ್ಣು ಬೇಡ ಅಂತ ನಿರಾಕರಣೆ ಏನಿತ್ತು, ಅದು ಈಗ ಬದಲಾಗ್ತಾ ಇದೆ. ಆದ್ರೀಗ ಇಂತಹ ಕಾಮಿಷ್ಟರನ್ನ ನೋಡಿದಂತ ಸಂದರ್ಭದಲ್ಲಿ ಮತ್ತೆ ಪೋಷಕರಿಗೆ ಹಿಂಜರಿಕೆ ಶುರುವಾಗುತ್ತೆ. ಹೆಣ್ಣೊಂದು ಕಲಿತ್ರೆ ಶಾಲೆಯೊಂದು ತೆರೆದಂತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಈಗ ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಹಿಂದಿನಿಂದ ಇದ್ದಂತಹ ಪದ್ಧತಿಗೆ ಅನೇಕರು ಮುಂಚೆ ಒಂದ್ ಸ್ವಲ್ಪ ದಿನಗಳ ಹಿಂದೆ ಹೆಣ್ಣು ಭ್ರೂಣವನ್ನ ಪತ್ತೆ ಮಾಡಿ ಹತ್ಯೆ ಮಾಡ್ತಾ ಇದ್ರು. ಆ ರೀತಿ ಘಟನೆಗಳು ನಿಲ್ಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಇಂಥ ನೀಚ ಪರಮ ಕಾಮ ಕ್ರಿಮಿಗಳಿಂದಾಗಿ ಇದೇ ರೀತಿ ಮತ್ತಷ್ಟು ಪ್ರಕರಣಗಳಾಗ್ತಾ ಇದ್ದಾವೆ. ಯಾಕೆಂದ್ರೆ ಹೆತ್ತವರು ಬದುಕೋದಕ್ಕಾಗುತ್ತಾ? ಇಂಥವರ ಮಧ್ಯೆ ಹೆತ್ತವರು ತಮ್ಮ ಹೆಣ್ಣು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಕ್ಕಾಗುತ್ತಾ? ಕಾಲೇಜಿಗೆ ಕಳ್ಸೋದಕ್ಕಾಗುತ್ತಾ? ಸ್ಕೂಲ್ಗೆ ಬರುವ ಹೆಣ್ಣು ಮಕ್ಕಳು ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ ಇಂತಹ ಕಾಮಿಷ್ಟರು ಅಂತ ಸ್ಕೂಲಲ್ಲೇ ನಡೆದಿರುವಂತದ್ದು. ಇದು ಇಡೀ ಕರುನಾಡೆ ತಲೆ ತಗ್ಗಿಸುವಂತಹ ಮ್ಯಾಟ್ರು. ಕಾರಣ, ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸಿ ಮನೆಗೆ ಬರೋವರೆಗೂ ಕೂಡ ಪ್ರತಿಯೊಬ್ಬ ಪೋಷಕರು ಕಾಯ್ತಾ ಇರ್ತಾರೆ, ಹೆಣ್ಮಕ್ಳು ಸೇಫ್ ಆಗಿ ಮನೆಗೆ ಬರ್ಲಿ ಅಂತ. ಆದ್ರೆ ಇಂಥ ಕಾಮಿಷ್ಟನೊಬ್ಬ ನಮ್ಮೊಂದಿಗಿದ್ದ ಅಂತ ಹೇಳ್ಕೊಳ್ಳೋದಕ್ಕೂ ಅಸಹ್ಯ ಆಗ್ತಾ ಇದೆ. ಶಾಲೆಯಲ್ಲೇ ಇಂತಹ ಶಿಕ್ಷಕರಿದ್ರು ಅಂತ ಅಂದ್ರೆ ಯಾವ ಭರವಸೆಯೊಂದಿಗೆ, ಯಾವ ಒಂದು ಸೇಫ್ಟಿ ಇದೆ ಅನ್ನುವಂಥ ನಂಬಿಕೆಯೊಂದಿಗೆ ಮಕ್ಕಳು ಪೋಷಕರನ್ನ ಶಾಲೆಗೆ ಕಳಿಸ್ಕೊಡ್ತಾರೆ? ಪ್ರಜ್ವಲ್ ಪ್ರಕರಣವನ್ನ ನೀವು ನೋಡಿದ್ದೀರಾ. ಪ್ರಜ್ವಲ್ ಮಾಜಿ ಸಂಸದ, ಆತನ ಪ್ರಕರಣ ಶೋಕಿ ಆಗಿತ್ತು. ಅದು ಆತ ಮಾಡುವಂಥದ್ದು ದುಡ್ಡು ಚೆಲ್ಲಿ ಆತ ಈ ರೀತಿ ಮಾಡ್ತಾ ಇದ್ದ. ಆದ್ರೆ ಇವನೊಬ್ಬ ಸೈಕೋಪಾತಕಿ ಶಿಕ್ಷಕ ಆಗಿ ಬರುವಂತ ಮಕ್ಕಳಿಗೆ ಪಾಠ ಕಲಿಸೋದ್ರ ಬದಲು ಮಕ್ಕಳ ನಗ್ನ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ದ. ಮೊರಾರ್ಜಿ ಶಾಲೆಯಲ್ಲಿ ನಡೆದಿರುವ ಒಂದು ಘಟನೆ ಬಗ್ಗೆ ಹೇಳ್ತಾ ಇದ್ದೀವಿ ನಾವು. ಈತನ ಮೊಬೈಲ್ ಅನ್ನ ಒಂದು ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಸ್ ಮಾಡಲಾಗಿತ್ತು. ಈತನ ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈತ ಮಾಡ್ತಾ ಇದ್ದಂತ ಕಾಮಕಂಡದ ರಹಸ್ಯ ಬಯಲಾಗಿದೆ. ಪೊಲೀಸರು ಬೆನ್ನತ್ತಿ ಹೋದಂತಹ ಸಂದರ್ಭದಲ್ಲಿ ಈತನ ವಿರುದ್ಧ ಬಂದಂತ ಒಂದು ಕಂಪ್ಲೇಂಟ್ ಅನ್ನ ಇಟ್ಕೊಂಡು ಆ ಮಾಹಿತಿಯನ್ನ ಜಾಲಾಡ್ತಾ ಇರುವಂತ ಸಂದರ್ಭದಲ್ಲಿ ಆತನ ಮೊಬೈಲ್ ನಲ್ಲಿ ಕಂಡುವಂತ ಕೆಲವೊಂದು ನಗ್ನ ವಿಡಿಯೋಗಳು, ಈ ನಗ್ನ ವಿಡಿಯೋಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿದ್ದಂತ ಮಕ್ಕಳ ವಿಡಿಯೋಗಳು. ಹಾಗಾಗಿನೇ ನಾವು ಪದೇ ಪದೇ ಒತ್ತಿ ಹೇಳ್ತಾ ಇರುವಂತದ್ದು, ಹೆಣ್ಣು ಮಕ್ಕಳಿಗೆ ಎಲ್ಲಿ ಸೇಫ್ಟಿ ಇದೆ? ಹಾಗಾದ್ರೆ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳುಹಿಸ್ಕೊಡ್ತಾರೆ, ನಮ್ಮ ಮಕ್ಕಳು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಮನೆಗೆ ಬರ್ತಾರೆ ಅಂತ ಅನೇಕರು ಅಂದ್ಕೊಂಡಿರ್ತಾರೆ. ಕೂಲಿ ನಾಲಿ ಮಾಡಿ ತಮ್ಮ ಮಕ್ಕಳನ್ನ ಓದಿಸ್ಬೇಕು, ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಉತ್ತಮವಾದಂಥ ದರ್ಜೆಗೆ ಏರಬೇಕು, ಒಳ್ಳೆ ಕೆಲಸವನ್ನ ಪಡ್ಕೊಳ್ಬೇಕು, ಒಳ್ಳೆ ಹುದ್ದೆಯಲ್ಲಿರಬೇಕು ಅಂತ ಅನೇಕರು ಕನಸನ್ನ ಕಂಡಿರ್ತಾರೆ. ಈ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಒಂದು ಸೀಟ್ ಸಿಗಬೇಕು ಅಂದ್ರೂ ಕೂಡ ಕಷ್ಟ ಆಗಿರುತ್ತೆ. ಆ ಸೀಟ್ ಸಿಕ್ತು ಅಂತ ಅಂದ್ರೆ ಎಲ್ಲೋ ದೂರದಲ್ಲಿ ಇದ್ಕೊಂಡು ತಮ್ಮ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಪೋಷಕರು ಇನ್ನೆಲ್ಲೋ ಇರ್ತಾರೆ, ಮಕ್ಕಳನ್ನ ಇನ್ನೆಲ್ಲೋ ಬಿಟ್ಟಿರ್ತಾರೆ ಓದೋದಕ್ಕೆ ಅಂತ. ಆದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇಂತಹ ಒಬ್ಬ ಕಾಮುಕನಿದ್ನ. ಈ ಕಾಮುಕನಿಂದಾಗಿ ಎಷ್ಟು ಮಕ್ಕಳು ಹಾಗಾದ್ರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ? ಎಷ್ಟು ಮಕ್ಕಳ ವಿಡಿಯೋವನ್ನ ಈತ ಸಂಗ್ರಹಿಸಿದ್ದಾನೆ? ಇಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ರೈಸ್ ಆಗ್ತಾ ಇದ್ದಾವೆ. ಮೊರಾರ್ಜಿ ದೇಸಾಯಿ ಶಾಲೆ ಅಥವಾ ಮೊರಾರ್ಜಿದ ಒಂದು ಪರೀಕ್ಷೆ ಅಂತ ಬಂತು ಅಂತ ಅಂದ್ರೆ ಅನೇಕರು ಅಂದ್ಕೊಳ್ತಾ ಇರ್ತಾರೆ, ಈ ಶಾಲೆಯಲ್ಲಿ ನನ್ನ ಮಗಳು ಓದಬೇಕು ಅಥವಾ ಮಗ ಓದಬೇಕು, ಓದಿದ್ರೆ ಇದರಿಂದ ನಮಗೆ ಅಥವಾ ನಮ್ಮ ಖರ್ಚು ಕಡಿಮೆ ಆಗುತ್ತೆ ಅಂತ ಅನೇಕರು ಅಂದ್ಕೊಂಡಿರ್ತಾರೆ. ಅಲ್ಲಿ ಸೀಟ್ ಸಿಗೋದಕ್ಕೆ ಎಷ್ಟೆಲ್ಲ ಕಷ್ಟವನ್ನು ಪಟ್ಟಿರ್ತಾರೆ. ಆದರೆ ಇದೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಬ್ಬ ನಿಕೃಷ್ಟ ಕಾಮುಕ ಇದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಇವನ ಹೆಸರನ್ನ ಕೇಳಿದ್ರೆ ಬಾಯಿನ ಗಂಜುಲ ಹಾಕಿ ತೊಳೆದುಕೊಳ್ಬೇಕು. ಈತ ಶಿಕ್ಷಕ ಆಗಿದ್ರು ಕೂಡ ಮಾಡಿದಂಥ ಕೆಲಸ ಮಾತ್ರ ಹೀನ ಕೃತ್ಯ. ಇಡೀ ಸಮಾಜವೇ ತಲೆ ತಗ್ಗಿಸ್ಬೇಕು, ಕರುನಾಡೆ ತಲೆ ತಗ್ಗಿಸ್ಬೇಕು ಅಂತ ಕೆಲಸವನ್ನ ಈತ ಮಾಡಿದ್ದಾನೆ. ಚಿತ್ರಕಲಾ ಶಿಕ್ಷಕನ ಮೊಬೈಲ್ನಲ್ಲಿ 5,000ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳು ಪತ್ತೆ ಆಗಿದ್ದಾವೆ. ಇದೇ ಕೇಸ್ ಅಂತ ಪೊಲೀಸರು ಹೋದಾಗ ಅಲ್ಲ ಇದು ಪತ್ತೆ ಆಗಿದ್ದು, ಬೇರೊಂದು ಕೇಸ್ನ ಸಂದರ್ಭದಲ್ಲಿ ತನಿಖೆ ನಡೆಸುವಂತಾಗ ಇವನ ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಂಡಿರ್ತಾರೆ, ಸೀಸ್ ಮಾಡಿರ್ತಾರೆ. ಯಾವುದು ಪಾರ್ನ್ ವೆಬ್ಸೈಟ್ ನ ವಿಡಿಯೋಗಳಾಗಿದ್ರೆ ಪರವಾಗಿರ್ಲಿಲ್ಲ, ನಾವು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ.
ಅವ್ನು ಯಾವ ವಿಡಿಯೋ ನೋಡ್ಕೊಳ್ತಾನೋ ಅಥವಾ ಯಾವ ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಕೊಳ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಈ ಕಾಮಿ ಶಿಕ್ಷಕ ಏನಿದ್ದಾನೆ ಆತನ ಮೊಬೈಲ್ನಲ್ಲಿ ಸಿಕ್ಕಿರೋದು ಆ ಮೊರಾರ್ಜಿ ಸ್ಕೂಲ್ ಹೆಣ್ಣು ಮಕ್ಕಳದ್ದು. ಹಾಗಾದ್ರೆ ಇವನಿಗೆ ತನ್ನ ಮಕ್ಕಳು ನೆನಪಾಗ್ಲಿಲ್ವಾ, ಅಥವಾ ತನ್ನ ಅಕ್ಕ ತಂಗಿಯರ್ ನೆನಪಾಗ್ಲಿಲ್ವಾ, ತನ್ನ ತಾಯಿ ನೆನಪಾಗ್ಲಿಲ್ವಾ? ಮಕ್ಕಳು ಸ್ನಾನ ಮಾಡೋದನ್ನ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದ ಈ ಶಿಶುಕಾಮಿ. ಮಕ್ಕಳು ಸ್ನಾನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ನಗ್ನರಾಗಿರ್ತಾರಲ್ಲ ಆ ವಿಡಿಯೋವನ್ನ ಮಾಡ್ಕೊಂಡು ಮೊಬೈಲ್ನಲ್ಲಿ ಇಟ್ಕೊಂಡಿದ್ದ. ಕೋಲಾರದ ಮಾಲೂರಿನ ಮೊರಾರ್ಜಿ ಸ್ಕೂಲ್ನ ಚಿತ್ರಕಲಾ ಶಿಕ್ಷಕನ ಕಾಮಕಾಂಡ ಈಗ ಬಯಲಾಗಿದೆ. ಎಷ್ಟೇ ಹೆಣ್ಣು ಮಕ್ಕಳು ಎಚ್ಚರಿಕೆಯಿಂದ ಇದ್ರೂ ಸಾಲದು, ಹೆಣ್ಣು ಮಕ್ಕಳ ಪೋಷಕರ ಎಚ್ಚರಿಕೆಯಿಂದ ಇದ್ರೂ ಸಾಲದು, ಅಂಥದ್ರಲ್ಲಿ ಶಾಲೆಯಲ್ಲೇ ಮೊರಾರ್ಜಿ ವಸತಿ ಶಾಲೆಯಲ್ಲೇ ಈ ರೀತಿ ಆಗುತ್ತೆ ಅಂತ ಅಂದ್ರೆ ಇನ್ನು ಯಾವುದ್ರ ಬಗ್ಗೆ ಭರವಸೆ ಇಟ್ಕೋಬೇಕು, ಯಾವ ಭದ್ರತೆ ಬಗ್ಗೆ ನಂಬಿಕೆಯನ್ನ ಇಟ್ಕೋಬೇಕು ಪೋಷಕರು ಅಂತ ಈ ಜೊಲ್ಲುಬಾಕ ಮುನಿಯಪ್ಪನ ಕಾಮಚೇಷ್ಟೆಯನ್ನ ಕಂಡು ಹೈಕೋರ್ಟೇ ಬೆಚ್ಚಿ ಬಿದ್ದುಬಿಟ್ಟಿದೆ. ಒಂದು ಹಳೆಯ ಕೇಸ್ಗೆ ಸಂಬಂಧಪಟ್ಟಂತೆ ಈತನನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವನ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಳ್ತಾರೆ. ಮೊಬೈಲ್ ನಲ್ಲಿ ಏನಿದೆ ಅಂತ ನೋಡಿದಾಗ ಬೆಚ್ಚಿ ಬಿದ್ದಿದ್ರು. ಅಂದ್ರೆ ಹಿಂದೆ ಒಂದು ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ನಲ್ಲಿ ಇವನನ್ನ ಅಂದರ್ ಮಾಡಿದ್ದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಿದ್ದು. ಆದ್ರೆ ಇಲ್ಲಿ ಅದಕ್ಕೂ ದೊಡ್ಡದಾದಂತ ಒಂದು ಕೇಸ್ನಲ್ಲಿ ಈತ ಈಗ ತಗಲಾಕೊಂಡಿದ್ದಾನೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂತ ಬಂದ್ರೆ ಹೆಣ್ಣು ಮಕ್ಕಳಲ್ಲಿ ಓದ್ಕೊಂಡಿರ್ತಾರೆ, ಜೊತೆಗೆ ವರ್ಷವಿಡೀ ಕೂಡ ಅಲ್ಲೇ ಓದ್ಕೊಂಡು ಅಲ್ಲೇ ಊಟ ವಸತಿ ಅದೆಲ್ಲವೂ ಕೂಡ ಇರುತ್ತೆ, ಒಳ್ಳೆ ವ್ಯವಸ್ಥೆ ಇರುತ್ತೆ ಅಂತ ಅನೇಕ ಪೋಷಕರು ಈ ವಸತಿ ಶಾಲೆಗೆ ಕಳುಹಿಸಿ ಕೊಡ್ತಾರೆ. ಆದರೆ ಆ ಕಾಮುಕ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ, ಕಾಮುಕರನ ಫೋಟೋವನ್ನ ಈತ ಮಾಡ್ತಾ ಇದ್ದಿದ್ದು ಮಾತ್ರ ಇಂಥ ಕೆಲಸ. ಶಾಲೆಗೆ ಬೋಧನೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಚಿತ್ರಕಲೆಯನ್ನ ಕಲಿಸ್ಕೊಡೋದಕ್ಕೆ ಈತ ಬರ್ತಾ ಇರಲಿಲ್ಲ, ತಾನು ಈ ರೀತಿಯಾಗಿ ಶಿಶುಕಾಮಿಯಾಗಿ ಈ ರೀತಿ ಪ್ರದರ್ಶನ ಮಾಡೋದಕ್ಕೆ ಬರ್ತಾ ಇದ್ದ ಅನ್ಸುತ್ತೆ. ಅನೇಕ ಮಕ್ಕಳ ವಿಡಿಯೋವನ್ನ ತೆಗೆದಿಟ್ಕೊಂಡಿದ್ದ. ಮೊಬೈಲ್ನಲ್ಲಿ 5,000ಕ್ಕೂ ಹೆಚ್ಚು ವಿಡಿಯೋಗಳು ಪತ್ತೆ ಆಗಿದ್ದಾವೆ. ಹಿಂದೆ ಪ್ರಜ್ವಲ್ ಕೇಸ್ನಲ್ಲಿ 2,000 ವಿಡಿಯೋ, ಅದು ಕೂಡ ಆತ ಮಾಡ್ತಾ ಇದ್ದಂಥದ್ದು ಶೋಕಿಗೆ, ದುಡ್ಡು ಚೆಲ್ ಮಾಡ್ತಾ ಇದ್ದ. ಆದರೆ ಈತ ಶಿಶುಕಾಮಿ. ಆ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಮಕ್ಕಳ ಸ್ನಾನ ಮಾಡ್ತಾ ಇದ್ದಂಥ ಮಕ್ಕಳ ನಗ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದ. ಆ ಮಕ್ಕಳ ವಿಡಿಯೋವನ್ನ ಇಟ್ಕೊಂಡು ತನ್ನ ಚಪಲವನ್ನ ತೀರಿಸ್ಕೊಳ್ತಾ ಇದ್ದ. ಇಂತಹ ಕಾಮುಕ ಶಿಕ್ಷಕರು ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಎಷ್ಟಿದ್ದಾರೆ? ಹಾಗಾದ್ರೆ ಅವರನ್ನು ಪತ್ತೆ ಹಚ್ಚಬೇಕಾಗಿದೆ. ಶಿಕ್ಷಕರನ್ನ ಗುರು ಸಮಾನ, ಜೊತೆಗೆ ಅವ್ರನ್ನ ದೇವ್ರ ಸಮಾನ ಅನ್ಕೊಳ್ತಾರೆ, ನಮಗೆ ಶಿಕ್ಷಣವನ್ನ ಧಾರೆ ಎರಿತಾರೆ ಅಂತ ಅನ್ಕೊಳ್ತಾರೆ. ಅವರಿಗೆ ಹಿಂದಿನ ಕಾಲದಿಂದ ಕೂಡ ಗುರು ಅಂತ ಬಂದ್ರೆ ಎಂಥ ಒಳ್ಳೆಯ ಸ್ಥಾನವನ್ನ ಕೊಡ್ತಾರೆ. ಗುರು ಅಂತ ಅಂದ್ರೆ ತಂದೆ ಸ್ಥಾನ, ತಂದೆಕ್ಕಿಂತ ಹೆಚ್ಚು ಅಂತಾರೆ. ಆದ್ರೆ ಇಂಥ ಶಿಕ್ಷಕರನ್ನು ನೋಡಿದ್ರೆ ಇಂಥವ್ರಿಗೆ ಏನಂತ ಹೇಳಬೇಕು, ಯಾವ್ದ್ರಲ್ಲಿ ತಗೊಂಡು ಹೊಡಿಬೇಕು ಅನ್ನೋದು ಕೂಡ ಪ್ರಶ್ನೆ ಎದುರಾಗುತ್ತೆ. ಯಾಕೆಂದ್ರೆ ಪೋಷಕರು ಮಕ್ಕಳನ್ನ ಇಂತಹ ವಸತಿ ಶಾಲೆಯಲ್ಲಿಡೋದೆ ನಮಗೆ ಕೂಲಿ ನಾಲಿ ಮಾಡಿ ಸಾಕೋದಕ್ಕೆ ಅನೇಕ ಕಷ್ಟಗಳಿರುತ್ತೆ. ಕೆಲವೊಂದು ಫೆಸಿಲಿಟೀಸು ಸರ್ಕಾರದಿಂದ ಬಂತು ಅಂತ ಅಂದ್ರೆ ಈ ವಸತಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಉಳ್ಕೊಂಡ್ರು ಅಂದ್ರೆ ಕೆಲ ಖರ್ಚುಗಳನ್ನ ನಾವು ಉಳಿತಾಯ ಮಾಡೋದ್ರ ಮೂಲಕ ಮಕ್ಕಳ ಶಿಕ್ಷಣಕ್ಕಾಗಿ ಬೇರೆ ರೀತಿಯಲ್ಲಿ ನಾವು ವೆಚ್ಚ ಮಾಡ್ಬೋದು ಅಂತ ಈ ರೀತಿ ಕಳಿಸ್ಕೊಡ್ತಾರೆ. ಆದರೆ ಇಂತಹ ಕಾಮಿಷ್ಟರು ಸ್ಕೂಲಲ್ಲಿ ಇರ್ತಾರೆ ಅಂತ ಯಾವ ಪೋಷಕರಿಗೆ ಗೊತ್ತಿರುತ್ತೆ? ಎಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳಂತೆ ಸಾಕ್ತಿರ್ತಾರೆ, ಅವ್ರ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾರೆ. ಅಲ್ಲಿರುವಂಥ ಸೆಕ್ಯೂರಿಟಿ ಇರ್ಬೋದು, ಜೊತೆಗೆ ಅಲ್ಲಿ ವಾರ್ಡನ್ ಇರ್ಬೋದು, ಜೊತೆಗೆ ಶಿಕ್ಷಕರು ಇರ್ಬೋದು, ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆದರೆ ಈ ರೀತಿ ಕಾಮುಕರು ಇರ್ತಾರೆ ಅಂತ ಗೊತ್ತಿರುತ್ತಾ ಅವ್ರಿಗೆ? ಊಹೆ ಮಾಡಿರ್ತಾರಾ? ಪ್ರತಿಯೊಬ್ಬರು ಕೂಡ ಗುರುಗಳನ್ನ ದೇವರಂತೆ ದೇವ್ರ ಸಮಾನವಾಗಿ ಕಾಣ್ತಿರ್ತಾರೆ, ಶಿಕ್ಷಣವನ್ನ ಧಾರೆ ಎರೆದುಕೊಡ್ತಾರೆ. ಮುಂದೆ ಒಂದು ಒಳ್ಳೆ ಉನ್ನತ ದರ್ಜೆಗೆ ನಮ್ಮ ಮಕ್ಕಳು ಏರ್ತಾರೆ ಅಂದ್ರೆ ಅದಕ್ಕೆ ಪ್ರತಿಯೊಬ್ಬ ಶಿಕ್ಷಕ ಕೂಡ ಕಾರಣ ಆಗಿರ್ತಾರೆ ಅಂತ. ಆದರೆ ಪ್ರತಿಯೊಬ್ಬ ಶಿಕ್ಷಕರೇನಿರ್ತಾರೆ, ಒಳ್ಳೆ ಶಿಕ್ಷಕರೇನಿರ್ತಾರೆ ಅಂಥವರಿಗೆ ಕೆಟ್ಟ ಹೆಸರು ತರುವಂಥ ಶಿಕ್ಷಕ ಆಯ್ತಾ? ಚಿತ್ರಕಲೆ ಅಂತ ಬಂದಾಗ ಚಿತ್ರಕಲೆಯನ್ನು ಕಲಿಸ್ಕೊಡ್ತೀನಿ ಅಂತ ಬಂದಂಥ ಈ ಕಾಮುಕ ಶಿಕ್ಷಕ ಮಕ್ಕಳ ಚಿತ್ರವನ್ನೇ ಅಲ್ಲಿ ತೆಗಿತಾ ಇದ್ದ, ಮಕ್ಕಳ ವಿಡಿಯೋವನ್ನ ಮಾಡ್ತಾ ಇದ್ದ. ಆ ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಪತ್ತೆ ಆಗಿರೋದ್ರಿಂದ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ಗೆ ಇದನ್ನ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿರುವಂಥ ಜಡ್ಜಸ್ ಇರ್ಬೋದು, ಜೊತೆಗೆ ಅಲ್ಲಿರುವಂಥ ವಕೀಲರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಈತನ ಮೊಬೈಲನ್ನು ನೋಡಿದಂಥ ಸಂದರ್ಭದಲ್ಲಿ. ಈ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಈ ಮಕ್ಕಳ ಕೈಯಲ್ಲಿ ಮಲಗುಂಡಿ ಸ್ವಚ್ಛಗೊಳಿಸ್ತಾ ಇದ್ದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈತನನ್ನ ಕರೆದುಕೊಂಡು ಹೋಗಿದ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ. ಆ ಸಂದರ್ಭದಲ್ಲಿನೇ ಈತನ ಮೊಬೈಲನ್ನು ತೆಗೆದುಕೊಂಡು ವಶಕ್ಕೆ ಪಡ್ಕೊಂಡು ಮಾಹಿತಿ ಪಡ್ಕೊಳ್ತಾ ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತಹ ವಿಡಿಯೋಗಳು, ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿ ಅವರನ್ನೇ ಬೆಚ್ಚು ಬೀಳಿಸ್ಬಿಟ್ಟಿತ್ತು. ಅಂದರೆ ಸ್ಕೂಲಲ್ಲಿ ಮಲಗುಂಡಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದಂಥದ್ದೇ ದೊಡ್ಡ ಕೇಸು, ಅದಕ್ಕಿಂತನೂ ದೊಡ್ಡ ಕೇಸ್ ಅಂತ ಬಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳ ನಗ್ನ ವಿಡಿಯೋವನ್ನು ಈತ ಮಾಡ್ಕೊಳ್ತಾ ಇದ್ದಂಥದ್ದು. ಅದರಲ್ಲೂ ಕೂಡ 5,000ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿಕೊಂಡು ತನ್ನ ಗ್ಯಾಲರಿಯಲ್ಲಿ ಇಟ್ಕೊಂಡಿದ್ದ.
ಆ ವಿಡಿಯೋಗಳನ್ನ ನೋಡಿದಂತ ಹೈಕೋರ್ಟ್ ಜೊತೆಗೆ ಪೊಲೀಸರೇ ಇದಕ್ಕೆ ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಎಂಥ ಕಾಮಿಷ್ಟ ಇವನು, ನಿಕೃಷ್ಟ ಅಂತೇಳಿ. ಸದ್ಯಕ್ಕೆ ಈಗ ಪೋಷಕರಲ್ಲಿ ಆತಂಕ ಶುರುವಾಗ್ತಾ ಇದೆ. ಮಕ್ಕಳನ್ನ ನಾವು ಸ್ಕೂಲಿಗೆ ಅಥವಾ ಕಾಲೇಜಿಗೆ ಕಳಿಸ್ಬೇಕು ಅಂತ ಅಂದರೆ ಇಂಥವ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಬೇಕಲ್ಲ. ಈಗ ವಸತಿ ಶಾಲೆ ಅಂತ ಬಂದಾಗ ಮಕ್ಕಳು ಅಲ್ಲೇ ಉಳಿದುಕೊಳ್ತಾರೆ. ಯಾವತ್ತೋ ಬೇಸಿಗೆ ರಜೆ ಬಂದಾಗ ಅಥವಾ ಹಬ್ಬಕ್ಕೆ ಅಂತ ರಜೆ ಬಂದಾಗ ಮಾತ್ರ ಮನೆಗೆ ಬರ್ತಾರೆ. ಅವರಿಗೆ ಒಂದು ರೀತಿಯಾಗಿ ಆ ವಸತಿ ಶಾಲೆ ಅನ್ನೋದೇ ಮನೆ ಆಗಿಬಿಟ್ಟಿರುತ್ತೆ. ಆದರೆ ಇಂತಹ ಶಿಕ್ಷಕರು ಅಥವಾ ಇಂತಹ ಕಾವುಕರು ಅಲ್ಲಿದ್ರು ಅಂತ ಅಂದರೆ ತಮ್ಮ ಮಕ್ಕಳನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಯಾವ ನಂಬಿಕೆಯನ್ನು ಇಟ್ಕೊಂಡು ನಾವಿಲ್ಲಿ ಕಳಿಸ್ಕೊಡ್ಬೇಕು ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಮೂಡ್ತಾ ಇದೆ. ಆದರೆ ಇಂತಹ ಕಾಮಿಷ್ಟ, ಇಂತಹ ಶಿಶುಕಾಮಿ ಏನಿದ್ದಾನೆ ಇಂಥವ್ರು ಮಾತ್ರ ಇರಲೇಬಾರ್ದು. ಇದ್ರೂ ಕೂಡ ಇಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇನ್ನಷ್ಟು ಇಂಥವ್ರು ಬೆಳ್ಕೊಳ್ಳೋದಕ್ಕೂ ಮುಂಚೆ, ಇಂಥವ್ರು ಮತ್ತಷ್ಟು ನಮ್ಮ ಸಮಾಜದಲ್ಲಿ ಹುಟ್ಕೊಳ್ಳೋದಕ್ಕೂ ಮುಂಚೆ ಇಂಥವನಿಗೆ ಒಂದು ಕಠಿಣವಾದಂಥ ಶಿಕ್ಷೆ ಆಯಿತು ಅಂದರೆ ಆಗ ಅವರೇ ಎಚ್ಚೆತ್ಕೊಳ್ತಾರೆ. ನಾವು ಯಾರು ಕೂಡ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ನಮ್ಮ ಮಕ್ಕಳ ವಯಸ್ಸಿನಲ್ಲಿ ಇರುವಂತಹ ಮಕ್ಕಳನ್ನ ನಮ್ಮ ಮಕ್ಕಳ ಥರನೇ ಟ್ರೀಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಮೂಡುತ್ತೆ ಅನಿಸುತ್ತೆ. ಹಾಗಾಗಿ ಸದ್ಯಕ್ಕೆ ಈತನಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾರೆ ಕೋರ್ಟ್ನಲ್ಲಿ ಅದನ್ನು ಕೂಡ ನೋಡಬೇಕಿದೆ.